ಚಲೋ ಸ್ಟಾರ್ಟ್ ಆಯಿತು. ನಮಸ್ಕಾರ ಬಂಧುಗಳೇ, ನಾನು ಪರ್ಸನಲ್ ಕಗೊಡ್ತೀವಿ. ಕರ್ನಾಟಕ ರಾಷ್ಟ್ರ ಶಿಕ್ಷಾ ರಫ್ತು ತಲುಪ ಪ್ರಧಾನ ಕಾರ್ಯದರ್ಶಿ. ಇವತ್ತು ಲೈವ್ ಮಾಡೋ ಉದ್ದೇಶದ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಫಿಲ್ಟರ್ ನೀರು ಬಂದಿತ್ತು, 5-6 ವರ್ಷದಿಂದ ಚಾಲೂ ಆಗ್ತಾ ಇಲ್ಲ. ನಾವು ಇಲ್ಲೊಂದು ಲೈವ್ ಮಾಡಿದ್ವು. ಲೈವ್ ಮಾಡತ್ಲಿ ಅದು ಆಟೋಮೆಟಿಕ್ ಈಗ ನಮ್ಮ ಅಧಿಕಾರಿ ಪಿ ಡಿ ಅವ್ರು ಗಮನ ತಂದಿವು. ಗಮನ ತರತ್ಲಿ ಅವರು ಇಲ್ಲ ನಾವು ಮಾಡಿಕೊಡ್ತೀವಿ ಒಂದು ಭರವಸೆ ಕೊಟ್ಟರು. ಬೇರೆ ರೀತಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ಫಿಲ್ಟರ್ ಚಾಲೂ ಆಗಿದೆ. ಅದೇ ರೀತಿ ಅವ್ರು ಪಿ ಡಿ ಅವರು ಮಾತಾಡ್ತಾರೆ. ಸರ್ ಎಲ್ಲರಿಗೂ KRS ಪಕ್ಷದವರಿಗೆ ಮತ್ತು ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿದ ಗುಡ್ಡದ ಏರಿಯಾದ ಎಲ್ಲ ಜನತೆಗೂ ನಮಸ್ಕಾರ. ಇದು ಈಗಾಗಲೇ ನಾನು ಇಲ್ಲಿ ಬಂದು 1.5 ವರ್ಷ ಆಯಿತು. ಇದು ನಮಗೆ ಗಮನಕ್ಕೆ ಬಂದಾಗ ನಾನು ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಇಂಜಿನಿಯರಿಂಗ್ ಉಭಯವಾಗಿ ಜಮಖಂಡಿಯವರಿಗೆ ಮಾತಾಡಿದಾಗ ಅವರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆಯಿಂದ ಒಂದು ಅನುದಾನ ಹಾಕಿಸಿ ಅದು ಗುಡ್ವಿಲ್ ಅವರಿಗೆ ಇದು ಹಸ್ತಾಂತರ ಮಾಡಿದ್ರು. ಇದು ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಅವ್ರಿಗೆ ಹಸ್ತಾಂತರ ಆದ ಕಾರಣ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಅನುದಾನದಲ್ಲಿ ನಮಗೆಲ್ಲ ಇಲ್ಲದ ಕಾರಣ ಅದನ್ನು ಅವರೇ ಗುಡ್ವಿಲ್ನವರು ಒಂದು ಅನುದಾನ ಪಡೆದು ಇದು ತಾತ್ಕಾಲಿಕವಾಗಿ ನಮಗೆ ಈ ಒಂದು ವಾರದಲ್ಲಿ ಅವ್ರು ಹೇಳಿದ ನಂತರ ಒಂದು 15 ದಿನಗಳಲ್ಲಿ ಟೈಮ್ ವೇಳೆ ತೆಗೆದುಕೊಂಡು ಇದೊಂದು ನಮಗೆ ರಿಪೇರಿ ಮಾಡಿ ಇನ್ನೂ ನಮಗೆ ಹಸ್ತಾಂತರ ಮಾಡದೆ ಅವರೇ ಆಧೀನದಲ್ಲಿದ್ದು ಈಗ ಈ ಸದ್ಯ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭ ಮಾಡಿರುತ್ತಾರೆ. ಇದಕ್ಕೆ ಬೇಕಾಗುವಂಥ ನಾವು ಜನರಿಗೆ ನೀರಿನ ಸೌಲಭ್ಯಗಳನ್ನು ನಾವು ಸರಿಯಾಗಿ ಒದಗಿಸ್ತೀವಂತೆ ನಾನು ಗ್ರಾಮ ಪಂಚಾಯತಿಯಿಂದ ಸಹಿತ ಅವರಿಗೆ ನಾನು ಮನವರಿಕೆ ಕೊಡುತ್ತಾ ಮತ್ತು ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೆ ನಾನು ಸ್ಪಂದನೆ ಮಾಡುತ್ತೇನೆ ಅಂತ ಹೇಳಿ ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಅಷ್ಟೇ ಸರ್, ನೀವು ಮಾತಾಡ್ರಿ ಅವ್ರ ಬಗ್ಗೆ. ಸರ್ ಬಂದಾಗಿ ಒಂದು 5-6 ವರ್ಷ ಆಗೈತೆ, ಚಾಲು ಆಗೈತೆ, ಎಲ್ಲ ಅನುಕೂಲ ಮಾಡಿರಿ ಅಲ್ಲ ಮಾತಾಡ್ರಿ. ಚಾಲು ಆಗೈತೆ. ನಮಸ್ಕಾರ ಹೇಳಿ ಸರ್. ಹಾಂ, ಇಲ್ಲಿ ಗುಡ್ದಾಗ ನೆಟ್ಟಲ್ಲಿ ನೋಡಿರಿ, ಇಲ್ಲಿ ಎಲ್ಲ ಪಿ ಡಿ ಅವ್ರು ಬಂದಿರೋ ಮತ್ತು ಸಾರ್ವಜನಿಕರು ಏನು ಹೇಳ್ತಾರೆ ಅಂದರೆ ಇದು ಒಳ್ಳೆ ಕೆಲಸ, ಒಳ್ಳೆ ಬೆಳವಣಿಗೆ ಹೇಳ್ತಾರೆ ನಮ್ಮ ಹಾಸಂಗಿ ಏರಿಯಾದಾಗ. ಇದೇ ರೀತಿ ನಮ್ಮಲ್ಲಿ ಹಾಸಂಗಿ ಊರು ಅಭಿವೃದ್ಧಿ ಆಗಲಿ, ಒಳ್ಳೆ ರೀತಿಯಲ್ಲಿ ಹೆಸರು ಬರಲಿ ನಮ್ಮ ಹಾಸಂಗಿ ಊರಿಂದ, ಒಳ್ಳೆ ರೀತಿ ಕೆಲಸ ಆಗಲಿ. ಹಿಂಗೆ ನಮ್ಮ ಪಿ ಡಿ ಅವರು ಕೆಲಸ ಮಾಡಲಿ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಾವು ನಮಗೂ ಅವ್ರು ಸ್ಪಂದನೆ ಮಾಡಿ ಹೇಳ್ತಾ ಈ ಲೈವ್ ಏನು ಮಾಡ್ತೀವಿ. ನಮಸ್ಕಾರ.